ಆರ್ಯ ಮತ್ತೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಾ? ನಿಮ್ಗೆ ಯೋಚನೆ ಮಾಡೋದ್ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ಯೋಚನೆ ಮಾಡಿದ್ರೆ ತಾನೆ ಪ್ರಾಬ್ಲಮ್ ಸಾಲ್ವ್ ಆಗೋದು. ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಶೋಭಜ್ಜಿ ಅಂಕಲ್ ಆಂಟಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಲ್ವಾ? ನಾನು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಡ್ಯಾಡ್ ಮನೆ ಬಿಟ್ಟು ಹೋಗಿರೋ ವಿಷಯ ಆದಿತ್ಯನ್ ಗೊತ್ತಾಗಿದೆ. ಆ ವಿಷಯ ಗೊತ್ತಾಗಿ ನನಗೆ ಫೋನ್ ಮಾಡಿ ಬಾಯ್ ಬಂದಾಗ ಮಾತಾಡ್ದ. ಅದೇನು ಹೇಳಬೇಕು ಅಂತಾನೆ ಗೊತ್ತಾಗಿಲ್ಲ. ಅಪ್ಪ ಅಮ್ಮ ದೂರ ಆಗಿದ್ದಾರೆ. ಒಂದು ಮಾಡೋದಂತ ನಾನಿಲ್ಲಿ ಒದ್ದಾಡ್ತಿದ್ರೆ ಅವನು ಡ್ಯಾಡ್ ಇಲ್ದಿರೋ ಟೈಮಲ್ಲಿ ಮನೆಗೆ ಬಂದು ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ಸ್ಕೆಚ್ ಹಾಕ್ತಿದ್ದಾನೆ. ಅದೇಕ್ ಸಾಧ್ಯ ಆರ್ಯ? ಅವ್ರು ಬಂದು ಕರೆದ ತಕ್ಷಣ ಆಂಟಿ ಹೊರಟೋಗ್ಬಿಡ್ತಾರಾ? ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ನಿಮಗೆ ನೀವೇ ಏನೋ ಕಲ್ಪನೆ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೋಬೇಡಿ. ಇದು ಕಲ್ಪನೆ ಅಲ್ಲ ಸ್ವಾತಿ. ಆದಿತ್ಯ ನಿಜವಾಗ್ಲೂ ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಅಮ್ಮನ ಅವನ ಜೊತೆ ಹೋಗೋದಕ್ಕೆ ತಯಾರಿಲ್ಲ. ಆಂಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ನಿಮ್ಮ ಮೇಲೆ ಸೂರ್ಯ ಅಂಕಲ್ ಮೇಲೆ ತುಂಬಾ ಪ್ರೀತಿ. ಅಂಥದ್ರಲ್ಲಿ ಆದಿತ್ಯ ಸರ್ ಬಂದು ಕರೆದ ತಕ್ಷಣ ಅವ್ರು ಹೊರಟೋಗ್ಬಿಡ್ತಾರಾ? ಅದು ಹಾಗಲ್ಲ ಸ್ವಾತಿ. ಈಗ ಅಮ್ಮನ ಮನಸ್ಸಲ್ಲಿ ಆದಿತ್ಯ ಒಬ್ಬನೇ ಇಲ್ಲ, ಅವ್ರ ಮನಸ್ಸಲ್ಲಿ ನೀವು ಇದ್ದೀರಾ. ಅದಕ್ಕೆ ಆಂಟಿ ಇಲ್ಲಿಂದ ಹೋಗೋದಕ್ಕೆ ಇಷ್ಟೊಂದು ಒದ್ದಾಡ್ತಾ ಇರೋದು. ನೋಡಿ ಆರ್ಯ, ಹೆಣ್ಣಾದವಳಿಗೆ ಮಕ್ಕಳ ಮೇಲೆ ಪ್ರೀತಿ ಮಮಕಾರ ಇರುತ್ತೆ ನಿಜ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಪ್ರೀತಿ ಇರೋದು ಅವ್ರ ಗಂಡನ ಮೇಲೆ. ಅವ್ರ ಆಶ್ರಯದಲ್ಲೇ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಅಂಥದ್ರಲ್ಲಿ ಆಂಟಿ ಸೂರ್ಯ ಅಂಕಲ್ನ ಬಿಟ್ಟು ಹೋಗ್ತಾರಾ? ಖಂಡಿತ ಇಲ್ಲ. ಬೇಕಾದ್ರೆ ಆದಿ ಸರ್ನೇ ಇಲ್ಲಿಗೆ ಕರ್ಕೊಂಡು ಬರೋ ಥರ ಮಾಡ್ತಾರೆ ನೋಡಿ. ನಿನ್ನ ಮಾತು, ನಿನ್ನ ಆಲೋಚನೆ ಕನ್ಸಲ್ ಮಾತ್ರ ಕಾಣೋದಕ್ಕೆ ಚಂದ, ನಿಜ ಜೀವನದಲ್ಲ. ಅದು ಆದಿತ್ಯನ ವಿಷಯದಲ್ಲಿ ಶುದ್ಧ ಸುಳ್ಳು. ಆದಿತ್ಯ ತಾನು ಅನ್ಕೊಂಡಿದ್ನ ಸಾಧಿಸೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಮೋಸ ವಂಚನೆ ಮಾಡೋದಕ್ಕೂ ರೆಡಿಯಾಗಿದ್ದಾನೆ. ಅದಕ್ಕೆ ನನಗೆ ಆತಂಕ ಆಗ್ತಿರೋದು. ಆತಂಕ ಅನ್ನೋದಕ್ಕಿಂತ ಅಮ್ಮನೆಲ್ಲಿ ಶಾಶ್ವತ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿರೋದು. ಹಾಗೇನೂ ಆಗಲ್ಲ ಆರ್ಯ, ಭಯ ಪಡಬೇಡಿ. ಇಲ್ಲ ಸ್ವಾತಿ, ಅಮ್ಮ ಏನಾದ್ರೂ ಆದಿತ್ಯನ ಜೊತೆ ಹೋದ್ರೆ ಖಂಡಿತವಾಗ್ಲೂ ಬದುಕಿರಲ್ಲ.